ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಸೀಸನ್ಗೆ ಅದ್ದೂರಿ ತೆರೆ ಬಿದ್ದಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಹೈ ವೋಲ್ಟೇಜ್ ಫೈನಲ್ ಕದನದಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು ಬಗ್ಗು ಬಡಿದಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಕಪ್ ಎತ್ತಿ ಹಿಡಿದು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿ ಇತಿಹಾಸ ನಿರ್ಮಿಸಿದೆ. ಹಾಗಾದರೆ IPL ಚಾಂಪಿಯನ್ ಆದ RCBಗೆ ಸಿಕ್ಕ ಪ್ರೈಸ್ ಮನಿ ಎಷ್ಟು? ರನ್ನರ್ ಅಪ್ ಆದ ಗುಜರಾತ್ ಮತ್ತು ಪ್ಲೇ ಆಫ್ಗೆ ಹೋದ ಹೈದರಾಬಾದ್, ರಾಜಸ್ಥಾನ್ ತಂಡಗಳಿಗೆ ಸಿಕ್ಕ ಹಣ ಎಷ್ಟು? ಇದನ್ನೆಲ್ಲ ಮೀರಿಸಿ ಈ ಬಾರಿಯ IPLನಲ್ಲಿ ಕೇವಲ 15 ವರ್ಷದ ಹುಡುಗ ಬಿಹಾರದ ಯುವರಾಜ ವೈಭವ್ ಸೂರ್ಯವಂಶಿ ಬರೋಬ್ಬರಿ 5 ದೊಡ್ಡ ಪ್ರಶಸ್ತಿಗಳನ್ನು ಬಾಚಿಕೊಂಡು ಇತಿಹಾಸ ಸೃಷ್ಟಿಸಿದ್ದಾನೆ. ಹಾಗಾದರೆ ಮೆಗಾ ಆಕ್ಷನ್ನಲ್ಲಿ 1 ಕೋಟಿಗೆ ಬಿಕರಿಯಾಗಿದ್ದ ವೈಭವ್ಗೆ ಈ ಬಾರಿಯ IPLನಿಂದ ಒಟ್ಟು ಎಷ್ಟು ಕೋಟಿ ಆದಾಯ ಬಂದಿದೆ? ಆತನಿಗೆ ಸಿಕ್ಕ ಆ ಐಷಾರಾಮಿ ಕಾರ್ ಯಾವುದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. IPL ಚಾಂಪಿಯನ್ಸ್ RCBಗೆ ಸಿಕ್ಕ ಹಣ ಎಷ್ಟು? ಸ್ನೇಹಿತರೆ, ವಿರಾಟ್ ಕೊಹ್ಲಿಯ 75 ರನ್ಗಳ ಅಬ್ಬರದ ಬ್ಯಾಟಿಂಗ್ ಹಾಗೂ ರಸಿಕ್ದಾರ್ ಭುವಿ ಅವರ ಬೆಂಕಿ ಬೌಲಿಂಗ್ ನೆರವಿನಿಂದ ಫೈನಲ್ ಗೆದ್ದ RCB ತಂಡ ಬರೋಬ್ಬರಿ 20 ಕೋಟಿ ರೂಪಾಯಿಗಳ ಬೃಹತ್ ಪ್ರೈಸ್ ಮನಿಯನ್ನು ತನ್ನದಾಗಿಸಿಕೊಂಡಿದೆ. ಇನ್ನು ಫೈನಲ್ನಲ್ಲಿ 155 ರನ್ ಗಳಿಸಿ ಸೋಲು ಕಂಡ ಶುಭ್ಮನ್ ಗಿಲ್ ನೇತೃತ್ವದ ಗುಜರಾತ್ ಟೈಟನ್ಸ್ ತಂಡ ರನ್ನರ್ ಅಪ್ ಆಗಿದ್ದು 12.5 ಕೋಟಿ ರೂಪಾಯಿ ಬಹುಮಾನ ಪಡ್ಕೊಂಡಿದೆ. ಇನ್ನುಳಿದಂತೆ ಪ್ಲೇ ಆಫ್ ತಲುಪಿದ್ದ ತಂಡಗಳಾದ ಕ್ವಾಲಿಫೈ 2ರಲ್ಲಿ ಸೋತು 3ನೇ ಸ್ಥಾನ ಪಡೆದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ 7 ಕೋಟಿ ರೂಪಾಯಿ ಸಿಕ್ಕಿದ್ರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸೋತು 4ನೇ ಸ್ಥಾನ ಪಡೆದ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ 6.5 ಕೋಟಿ ರೂಪಾಯಿ ಲಭಿಸಿದೆ. 15 ವರ್ಷದ ವೈಭವ್ ಸೂರ್ಯವಂಶಿಗೆ ದುಡ್ಡಿನ ಸುರಿಮಳೆ. ಸ್ನೇಹಿತರೆ, RCB ಕಪ್ ಗೆದ್ದಿರಬಹುದು, ಆದರೆ ಈ IPL 2026 ಸೀಸನ್ ಅನ್ನ ಒಬ್ಬನೇ ಒಬ್ಬ ಆಟಗಾರ ಆಳಿದ್ದಾನೆ ಅಂದ್ರೆ ಅದು ರಾಜಸ್ಥಾನ್ ರಾಯಲ್ಸ್ನ ಓಪನರ್ ಕೇವಲ 15 ವರ್ಷದ ವೈಭವ್ ಸೂರ್ಯವಂಶಿ. ಇವನ ಬ್ಯಾಟಿಂಗ್ ಅದೆಷ್ಟು ಘೋರವಾಗಿತ್ತು ಅಂದ್ರೆ ಇಡೀ ಟೂರ್ನಿಯಲ್ಲಿ ಬರೋಬ್ಬರಿ 237ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದ ವೈಭವ್ 16 ಪಂದ್ಯಗಳಲ್ಲಿ 776 ರನ್ ಚಚ್ಚಿದ್ದಾನೆ. ಕೇವಲ 15ನೇ ವಯಸ್ಸಿಗೆ ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ, ವಾರ್ನರ್ ಅವರಂಥ ದಿಗ್ಗಜರ ಎಲ್ಲ ದಾಖಲೆಗಳನ್ನು ಅಕ್ಷರಶಃ ಧೂಳಿಪಟ ಮಾಡಿದ್ದಾನೆ. ಇದೇ ಕಾರಣಕ್ಕೆ ಫೈನಲ್ ಪಂದ್ಯದ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ವೈಭವ್ ಒಬ್ಬನೇ ಬರೋಬ್ಬರಿ 5 ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾನೆ. ವೈಭವ್ಗೆ ಸಿಕ್ತು 5 ಪ್ರಶಸ್ತಿ ಮತ್ತು ಲಕ್ಷ ಬಹುಮಾನ. ಹೌದು ಸ್ನೇಹಿತರೆ, ಆತ ಗೆದ್ದಿರುವ ಪ್ರಶಸ್ತಿಗಳು ಹಾಗೂ ಬಹುಮಾನದ ಮೊತ್ತ ಹೀಗಿದೆ. ಮೊದಲನೇದು ಆರೆಂಜ್ ಕ್ಯಾಪ್, ಟೂರ್ನಿಯಲ್ಲಿ ಅತಿ ಹೆಚ್ಚಿನ 777 ರನ್ ಗಳಿಸಿದ್ದಕ್ಕಾಗಿ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಎರಡನೇದು ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್, 436.5 ಪಾಯಿಂಟ್ಸ್ಗಳೊಂದಿಗೆ ಟೂರ್ನಿಯ ಅತ್ಯಮೂಲ್ಯ ಆಟಗಾರ ಎನಿಸಿಕೊಂಡ ವೈಭವ್ 15 ಲಕ್ಷ ರೂಪಾಯಿ ಜೇಬಿಗಳಿಸಿಕೊಂಡಿದ್ದಾರೆ. ಮೂರನೆಯದು ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್, ಬರೋಬ್ಬರಿ 237.31ರ ಸ್ಟ್ರೈಕ್ ರೇಟ್ಗಾಗಿ 10 ಲಕ್ಷ ರೂಪಾಯಿ ಜೊತೆಗೆ ಒಂದು ಟಾಟಾ ಸಿಯೆರಾ ಐಷಾರಾಮಿ SUV ಕಾರು ಈತನಿಗೆ ಸಿಕ್ಕಿದೆ. ಕಾರು ಸಿಕ್ಕಿದ್ರೂ ವೈಭವ್ ಕಾರು ಓಡಿಸುವಂತಿಲ್ಲ, ಯಾಕಂದ್ರೆ ಕಾರು ಓಡಿಸಲು ಆತನಿಗೆ ಇನ್ನೂ 18 ವರ್ಷ ತುಂಬಿಲ್ಲ. ನಾಲ್ಕನೆಯದ್ದು ಸೂಪರ್ ಸಿಕ್ಸರ್ ಆಫ್ ದಿ ಸೀಸನ್, ಕ್ರಿಸ್ ಗೇಲ್ ಅವರ 59 ಸಿಕ್ಸರ್ಗಳ ದಾಖಲೆ ಮುರಿದು ಬರೋಬ್ಬರಿ 72 ಸಿಕ್ಸರ್ ಸಿಡಿಸಿದ್ದಕ್ಕಾಗಿ ಬಾಸ್ ಬೇಬಿಗೆ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಐದನೇದು ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್, ಟೂರ್ನಿಯ ಉದಯೋನ್ಮುಖ ಆಟಗಾರ ಪ್ರಶಸ್ತಿ ಗಿಟ್ಟಿಸಿಕೊಂಡಿರುವ ಸೂರ್ಯವಂಶಿ 10 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾನೆ. ಹಾಗಾದರೆ ವೈಭವ್ ಸೂರ್ಯವಂಶಿಯ ಒಟ್ಟು ಆದಾಯ ಎಷ್ಟು? ಸ್ನೇಹಿತರೆ, ಕೇವಲ ಪ್ರಶಸ್ತಿಗಳಿಂದಲೇ ವೈಭವ್ಗೆ 55 ಲಕ್ಷ ರೂಪಾಯಿ ಸಿಕ್ಕಿದೆ. ಇನ್ನು ಕಳೆದ ವರ್ಷ ಮೆಗಾ ಆಕ್ಷನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಇವನನ್ನು 1.10 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಈ ವರ್ಷವೂ ಅಷ್ಟೇ ಮೊತ್ತಕ್ಕೆ ಆತನನ್ನು ಉಳಿಸಿಕೊಂಡಿತ್ತು. ಹೀಗಾಗಿ ಸಂಭಾವನೆ ರೂಪದಲ್ಲಿ 1 ಕೋಟಿ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಜೊತೆಗೆ ಈತ ಆಡಿದ 16 ಪಂದ್ಯಗಳಿಗೆ ಪ್ರತಿ ಪಂದ್ಯದ ಮ್ಯಾಚ್ ಫೀ 7.5 ಲಕ್ಷ ರೂಪಾಯಿನಂತೆ ಒಟ್ಟು 1.20 ಕೋಟಿ ರೂಪಾಯಿ ಬಂದಿದೆ. ಅಲ್ಲದೆ ಪಂದ್ಯಾವಳಿಯ ಮಧ್ಯೆ ಸಿಕ್ಕ ಪ್ಲೇಯರ್ ಆಫ್ ದಿ ಮ್ಯಾಚ್ ನಂತ ಸಣ್ಣ ಪುಟ್ಟ ಪ್ರಶಸ್ತಿಗಳಿಂದಲೂ ಹಣ ಬಂದಿದೆ. ಇವೆಲ್ಲವನ್ನ ಒಟ್ಟು ಸೇರಿಸಿದ್ರೆ ಕೇವಲ 15 ವರ್ಷದ ಈ ಬಿಹಾರದ ಹುಡುಗ ಒಂದೇ IPL ಸೀಸನ್ನಿಂದ ಬರೋಬ್ಬರಿ 2.5 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಸಂಪಾದನೆ ಮಾಡಿದ್ದಾನೆ. ನಿಜಕ್ಕೂ ಇದೊಂದು ಅದ್ಭುತ ಸಾಧನೆಯೇ ಸರಿ. ಒಟ್ಟಿನಲ್ಲಿ ಸ್ನೇಹಿತರೆ, 2026ರ IPL ಟೂರ್ನಿ RCB ಅಭಿಮಾನಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದ ಸಂಭ್ರಮ ಕೊಟ್ರೆ, ಇಡೀ ಕ್ರಿಕೆಟ್ ಜಗತ್ತಿಗೆ ವೈಭವ್ ಸೂರ್ಯವಂಶಿ ಅಂತ ಒಬ್ಬ ಅಪಾಯಕಾರಿ ಬ್ಯಾಟರ್ ಅನ್ನ ಪರಿಚಯಿಸಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? RCB ಈ ಬಾರಿ ಕಪ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಯಾರು? ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾದ ಭವಿಷ್ಯದ ಸೂಪರ್ ಸ್ಟಾರ್ ಆಗ್ತಾನಾ?
ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಹಂಚಿಕೊಳ್ಳಿ. ಈ ಸ್ಪೋರ್ಟ್ಸ್ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಕ್ರಿಕೆಟ್ ಹಾಗೂ IPLನ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.